ನೋಡ್ಕೊಳ್ಳೋ ಮತ್ತೆ ಅವಾಗ ಮಾಡ್ದಂಗೆ ಆವಾಗ ಇಲ್ಲಿ ಒತ್ತಿದ್ ನಾನು. ಹಾಯ್ ಗೈಸ್, ನಾನು ಹಾಯ್ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಓಕೆನಾ? ರೆಡಿ ಸ್ಟಡಿ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಭಿ ಅಂಡ್ ವಿದ್ಯಾ. ಇವಾಗ ಸೆಕೆಂಡ್ ಟೈಮ್ ಮಾತಾಡ್ತಾ ಇದೀವಿ. ಅವಾಗ ಒಂದಷ್ಟು ಮನದಾಳದ ಮಾತೆಲ್ಲ ಹೇಳಿದೀವಿ. ಮೇಡಮ್ ರೆಕಾರ್ಡ್ ಓದ್ತಿದ್ದಾಳೆ, ಹಾಗೇ ಇಲ್ಲ. ಏನ್ ಕತೆ? ಎಲ್ಲಿಗೆ ಪಯಣ ನಮ್ದು? ಎಲ್ಲಿಗೆ ಪಯಣ? ಯಾವುದೋ ದಾರಿಗೆ ನಮ್ದು ಇವತ್ತು ಹೋಗ್ತಾ ಇದೀವಿ ಅಲಿಬಾಗ್ಗೆ. ಅಲಿಬಾಗ್ ಇದೊಂಥರ ಸಡನ್ ಪ್ಲಾನು. ಸುಮ್ಮನೆ ಚಿಲ್ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಿದೀವಿ. ಸುಮಾರು ದಿವಸ ಆಯ್ತು ಹೊರಗಡೆ ಬರ್ದೆ. ಗೈಸ್ ಹೊರಗಡೆ ಬರ್ದೆ. ಯಾಕೆ ಅಂದ್ರೆ ಒಂದು ರೀಸನ್ನು, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲೂ ಏನು ತಿರ್ಗಾಡಕ್ಕೆ ಆಗಲ್ಲ. ಆಲ್ಮೋಸ್ಟ್ 42 ಡಿಗ್ರಿ ಹೊಡಿತಾ ಇದೆ ಪುಣೆಲಿ. ತಲೆ ಎಲ್ಲ ಬ್ಲಾಸ್ಟ್ ಆಗುತ್ತೆ ಅನ್ಕೊಳ್ಳಿ, ಆಯ್ತಾ? ಅದಕ್ಕೆ ನಾವೆಲ್ಲೂ ಆಚೆನೆ ಹೋಗ್ತಾ ಇಲ್ಲ, ಹಂಗಾಗಿ ವೀಡಿಯೋಸು ಬರ್ತಾ ಇಲ್ಲ. ಇದೊಂದು ಸಮ್ಮರ್ ಆಗ್ಬಿಡ್ಲಿ. ಸ್ವಲ್ಪ ಪರ್ಸನಲ್ ಕೆಲಸಗಳು ಇತ್ತು, ಬಟ್ ರೀಲ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಚೆಕ್ಔಟ್ ಮಾಡಿ. ಇದು ಫುಲ್ಲು ಗ್ರೀನರಿ. ಮಳೆಗಾಲದಲ್ಲಿ ಬರ್ಬೇಕಲ್ಲ ಅಭಿ? ಮಳೆಗಾಲದಲ್ಲಿ ನಾನು ಬಂದಿದ್ನಲ್ಲ ಲಾಸ್ಟ್ ನೆಕ್ಸ್ಟ್ ಲೆವೆಲ್ ಅನ್ಕೋ. ಇದೊಂದು ಸಮ್ಮರ್ ಆಗ್ಲಿ, ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡಕ್ ನಮಗೆ ಮಳೆಗಾಲ ಬೇಕು. ನಂಗೊಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದೆ ಮಹಾರಾಷ್ಟ್ರದಲ್ಲಿ, ಪ್ರಾಪರ್ ಟ್ರೆಕ್ಕಿಂಗು. ಸೊ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತೀವಿ. ಸಮ್ಮರ್ ಬೇಗ ಹೋಗ್ಲಪ್ಪ. ನಾವು ಅಲಿಬಾಗಿಗೆ ಬಂದ್ವಿ ಗೈಸ್. ಅಲಿಬಾಗ್ ಫ್ರಮ್ ಇಂಡಿಯಾ, ನಾಟ್ ಇನ್ ಮಂಡ್ಯ. ಇಲ್ಲಿ ಬೀಚು ಹೀಗೆ ಕಾಣಿಸ್ತಿಲ್ಲ ನೋಡಿ. ಉಯ್, ಸಿಕ್ಕಾಪಟ್ಟೆ ಹತ್ರ ಇದೀವಿ ಕಣೋ. ಬಂದ್ವಿ ಗಾಯ್ಸ್. ಅಂತ ಏನಿಲ್ಲ ಅಲ್ಲ, ಪುಣೆ ಥರನೇ ಇದೆ. ಸಿಕ್ಕೆ ಒಳಗಡೆ ಹೋಗಿ ಚೆಕ್ ಇನ್ ಮಾಡೋಣ ಬನ್ನಿ. ದಿಸ್ ಈಸ್ Airbnb ಪ್ರಾಪರ್ಟಿ. ಚೆಕ್ ಇನ್ ಆಗಿ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಅದು 2 ಬ್ಯಾಗು ತೊಗೊಂಡು ಬನ್ನಿ. ಎಸ್, ಅದರಲ್ಲೇ ಇದೆ. ರೂಮ್ ಹೆಂಗಿದೆ ನೋಡಬೇಕು. ಅದೇ ಟೆನ್ಷನ್ ಇದೆ. ಒಂದು ಚೂರು ಏನಾದ್ರು ರೂಮ್ ಚೆನ್ನಾಗಿಲ್ಲ ಅಂದರೆ ಹಬ್ಬ ಮಾಡಿಬಿಡ್ತಾರೆ. ಚೆನ್ನಾಗಿಲ್ಲ, ಕ್ಲೀನ್ ಇರಬೇಕು ಅಷ್ಟೇ. ಕ್ಲೀನ್ ಇರಬೇಕು, ಒಂದು ಚೂರು ಇರಂಗಿಲ್ಲ. This is our room, guys. ಓಕೆ ಗೈಸ್, ಇವಾಗ ವಿದ್ಯಾ ರೂಮ್ ಅಯ್ಯೋ ಇದು ಕಾಪಿರೈಟ್ ಬರುತ್ತೆ. ಇವಾಗ ಏನಪ್ಪ ಅಂದರೆ ವಿದ್ಯಾದ ಸ್ಕಿಲ್ಸ್ ನೋಡ್ಕೊಂಬಂದು ರೂಮ್ ಟೂರ್ ಈ ಸತಿ ಅವಳು ಬಾಯಲ್ಲಿ ಹೇಳಲ್ವಂತೆ, ವಿಡಿಯೋ ಮಾಡಿ ತೋರಿಸ್ತಾಳಂತೆ. ಇವಾಗ ಹೊಟ್ಟೆ ತುಂಬಿಸ್ಕೊಂಡು ಕಾಚಿ ಮಾಡಿ ಸಂಜೆ ಬೀಚ್ ಹತ್ರ ಹೋಗಿ ಮಜಾ ಮಾಡೋಣ. ಎಸ್. 1 minute 37 seconds later. ಇವಾಗ ಸ್ವಲ್ಪ ನೀರು ಜಾಸ್ತಿ ಆದಂಗೆ ಕಾಣಿಸ್ತಿದೆ ಗೈಸ್ ನೋಡಿ. ಬೇಗ ತಕ್ಕ ಬಂದಿದೆ. ಅದೇ ವಿದ್ಯೆ ಎದುರ್ಕೊಂತ ಇದ್ಲು, ರಾತ್ರಿ ಇಲ್ಲಿ ಒಳಗಡೆ ಬಂದರೆ ಏನು ಮಾಡೋದು ನಾವು ಅಂತ. ವಿದ್ಯೆ ನೋಡಿ ಗಾಯ್ಸ್, ಅಲಿಬಾಗ್ ಬೀಚ್ ಚೆನ್ನಾಗಿದೆಯಲ್ಲ. ಇಷ್ಟು ಬೋಟ್ ಇದೆ ನೋಡಿ, ಫುಲ್ಲು ಮೀನು ವಾಸನೆ. ನೀರು ನೋಡಿ ಇಲ್ಲಿವರೆಗೆ ಬಂದ್ಬಿಟ್ಟಿದೆ. ಮಣ್ಣೆ ಕಾಣಿಸ್ತಾ ಇಲ್ಲ ವಿದ್ಯಾ, ಮಣ್ಣೆ ಮುಚ್ಚೋಗ್ಬಿಟ್ಟಿದೆ. ಇಲ್ಲೊಂದು ಫೋಲ್ಟ್ ಇದೆ ನೋಡಿ. ನಾಳೆ ಬೆಳಗ್ಗೆ ಹೋಗೋಣ ಅನ್ಕೊತಾ ಇದೀವಿ. 1 hour ಬೇಕಂತೆ घूमने के लिए. ये कार चाहिए, इसलिए हम कल जाऊंगा. ಏನಿವಾಗ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ವಾರ್ಸಿಲ್ ಬೀಚ್ ಅಂತ ಇದೆ ನೋಡಿ. ಚಿಕ್ಕದು ಗೋವಾ ತರ ಇದೆ ನೋಡಿ. ಇದೆಲ್ಲ ಹೆಂಗಿದೆ ನೋಡಿ, ಚಿಕ್ಕ ರೋಡ್ಗಳು. ಅಲಿಬಾಬಾ ಅಲ್ಲ ಅಲಿಬಾಗ್. ಇವಾಗ ಬಂದಿದ್ದೀವಿ ಗಾಯ್ಸ್ ನಾವು ವಾರ್ಸೋಲಿ ಬೀಚ್ ಹತ್ರ. ಇದೊಂದು ಸ್ವಲ್ಪ ಜನ ಕಮ್ಮಿ ಇದೆ, ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಆಲಿಬಾಬಾನಂತೂ ಆಲಿಬಾಬಾ ಅಂತಾನೆ ಬರುತ್ತೆ ಬಾಯಿಗೆ. ಆಲಿಬಾಗ್ನಂತೂ ಚಚ್ಚಿ ಕೆಡವ್ಬಿಟ್ಟಿದ್ದಾರೆ, ಮಾತಾಡಂಗೆ ಇಲ್ಲ. ವಾ ವಿದ್ಯಾ,
ಹತ್ರ ಹೋಗೋಣ. ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ಹೇಳ್ತೀವಿ. ಗುಳುಂಕಾಯಿ ಸ್ವಾಹ ಒಂದು, ಫಲ್ಲೂದ. 2 hours later. ರಾತ್ರಿ ಊಟವನ್ನು ಮಾಡಿಕೊಂಡು ಬೆಳಿಗ್ಗೆ ಮಿಲ್ಕ್ ಶೇಕ್ ಬೇಕಂತ ಗೈಸ್. ಎಲ್ಲಿ ಹೋದ್ರೂ ಬೇಕು, ಏನಾರು ಬೇಕು ಊಟ ಆದ್ಮೇಲೆ. And time we are visiting this Alibag beach, which is near to Mumbai. ಇವಾಗ ಎಲ್ಲಿದ್ದೀಯಾರ ಅಂತ. Alibag beach. ನೈಟ್ ಟೈಮ್ ಎಷ್ಟು ಹೇಳಿ? ಟೈಮ್ 11 o'clock. 11 o'clockಗೆ ಯಾರು ಇರಲ್ಲ ಅಂತ ಅನ್ಕೊಂಡು ಬಂದ್ವಿ, ಬಟ್ ಎಲ್ಲ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೈಕಲು. ಬಟ್ ಏನು ಮ್ಯಾಟ್ರ್ ಅಂದರೆ ಗೈಸ್, ಅವಾಗಲೇ ನಾವು ಬಂದಾಗ ಅಲ್ಲಿತ್ತು ನೀರು. ಎಲ್ಲೇಳಿ ತನಕ ಇತ್ತು, ಇಲ್ಲಿವರೆಗೆ ನೀರಿತ್ತು. ಇವಾಗ ಅಲ್ಲಿವರೆಗೆ ಹೋಗಿದೆ, ಜಸ್ಟ್ 3 hours ಅಲ್ಲಿ. ಮಜಾ ಇದೆ. ಇವತ್ತಿನ ದಿವಸ ಇಲ್ಲೇ 1-2 ರೌಂಡ್ ವಾಕಿಂಗ್ ಮಾಡಿಬಿಟ್ಟು ಹೋಗಿ ಮನೆ ಕೊಡೋದು. ನಾಳೆ ಪ್ಲಾನ್ ಏನು ಅಂತ ನೋಡೋಣ. ಗುಡ್ ನೈಟ್.